ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಆವರೇಜ್ ರೇಟ್ ಆಫ್ ರಿಟರ್ನಲ್ಲಿ ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಎಕ್ಸ್ ಮತ್ತು ಪ್ರಾಜೆಕ್ಟ್ ವೈದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ನೀವು ಆವರೇಜ್ ರೇಟ್ ಆಫ್ ರಿಟರ್ನನ್ನು ಫೈಂಡ್ ಔಟ್ ಮಾಡಬೇಕು. ಆವರೇಜ್ ರೇಟ್ ಆಫ್ ರಿಟರ್ನಿಗೆ ಫಾರ್ಮುಲಾ ಏನು ಅಂತಂದರೆ ಆವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಸೊ ಈ ಪ್ರಾಬ್ಲಮ್ನಲ್ಲಿ ಆವರೇಜ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಆವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಅಂದರೆ ಒಂದೇ, ಆವರೇಜ್ ಪ್ರಾಫಿಟ್ ಅಂತಂದ್ರೆ ಒಂದೇ. ಪ್ರಾಜೆಕ್ಟ್ ಎಕ್ಸಿಗೆ 4500 ಅವರೇ ಆವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ವೈಗೂ ಕೊಟ್ಟಿದ್ದಾರೆ 6000 ಅಂತ ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಕೊಡಲಿಲ್ಲ. ಆವರೇಜ್ ಇನ್ವೆಸ್ಟ್ಮೆಂಟನ್ನು ನೀವು ಕಂಡುಹಿಡ್ಕೊಳ್ಬೇಕು. ಆವರೇಜ್ ಇನ್ವೆಸ್ಟ್ಮೆಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಪ್ರಾಜೆಕ್ಟ್ ಎಕ್ಸಿಗೆ 60,000 ಇದೆ. ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ, ಕ್ವಶನಲ್ಲಿ ಎಲ್ಲೂ ಕೂಡ ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಡಲಿಲ್ಲ. ಡಿವೈಡೆಡ್ ಬೈ 2 ಪ್ಲಸ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ಲು ಕೊಡಲಿಲ್ಲ, ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂ ಕೂಡ ಕೊಡಲಿಲ್ಲ. ಅಲ್ಲಿಗೆ 60,000 ಡಿವೈಡೆಡ್ ಬೈ 2 ಅಂತಂದರೆ 30,000 ಆವರೇಜ್ ಇನ್ವೆಸ್ಟ್ಮೆಂಟ್ ಆಯಿತು ಪ್ರಾಜೆಕ್ಟ್ ಎಕ್ಸಿಗೆ. 4500 ಡಿವೈಡೆಡ್ ಬೈ 30,000 ಇಂಟು 100. ಸೊ ಈ ಫಾರ್ಮುಲಾ ಪ್ರಕಾರನೇ ಬರ್ಕೊಂಡಿದ್ದೀವಿ. ಆವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಕೊಟ್ಟಿದ್ರು, ಆವರೇಜ್ ಇನ್ವೆಸ್ಟ್ಮೆಂಟ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಇಂಟು 100 ಮಾಡಿದ್ರೆ ಬರುವಂಥ ಆನ್ಸರೇ ಆವರೇಜ್ ರೇಟ್ ಆಫ್ ರಿಟರ್ನ್. ಸೊ ಅಲ್ಲಿಗೆ 4500 ಡಿವೈಡೆಡ್ ಬೈ 30,000 ಇಂಟು 100 ಮಾಡಿದಾಗ ಬರುವಂಥ ಆನ್ಸರ್ 15 ಬರುತ್ತೆ. ಬರುವಂಥ ಆನ್ಸರನ್ನು ಪರ್ಸಂಟೇಜಲ್ಲಿ ಬರ್ಕೊಳ್ಬೇಕು. ಅದೇ ಥರ ಪ್ರಾಜೆಕ್ಟ್ ವೈಯ ಅಮೌಂಟು, ಪ್ರಾಜೆಕ್ಟ್ ವೈಯ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 90,000 ಇದೆ. 90,000 ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಕ್ವಶನಲ್ಲಿ ಕೊಡಲಿಲ್ಲ. ಡಿವೈಡೆಡ್ ಬೈ 2 ಪ್ಲಸ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಕೊಡಲಿಲ್ಲ, ಪ್ಲಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಡಲಿಲ್ಲ. ಸೊ 90,000 90,000 ಡಿವೈಡೆಡ್ ಬೈ 2 ಮಾಡಿದಾಗ ಬರುವಂಥ ಆನ್ಸರ್ 45,000. ಸೊ 6,000 ಡಿವೈಡೆಡ್ ಬೈ 45,000 ಇಂಟು 100. ಸೊ ಆವಾಗ ಬರುವಂಥ ಆನ್ಸರ್ 6,000 ಡಿವೈಡೆಡ್ ಬೈ 45,000 ಇಂಟು 100 ಮಾಡಿದಾಗ 13.33% ಬರುತ್ತೆ. ಸೊ ಎರಡೂ ಪ್ರಾಜೆಕ್ಟಿಗೆ ನಾವು ARR ಅನ್ನು ಫೈಂಡ್ ಔಟ್ ಮಾಡಿ ಆಯಿತು. ಇವ್ಯಾಲ್ಯೂಯೇಟ್ ಮಾಡಬೇಕು, ಯಾವುದನ್ನು ಅಕ್ಸೆಪ್ಟ್ ಮಾಡ್ತೀರಾ, ಯಾವುದನ್ನು ರಿಜೆಕ್ಟ್ ಮಾಡ್ತೀರಾ ಅಂತ. ಪ್ರಾಜೆಕ್ಟ್ ಎ ಅಲ್ಲಿ ನಮಗೆ ರಿಟರ್ನ್ 15% ಬರ್ತಾ ಇದೆ. ಅಂದರೆ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 15 ರೂಪಾಯಿ ಲಾಭ ಆಗುತ್ತೆ. ಪ್ರಾಜೆಕ್ಟ್ ವೈ ಅಲ್ಲಿ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 13 ರೂಪಾಯಿ ಮಾತ್ರ ಲಾಭ ಆಗುತ್ತೆ. ಸೊ ಕಂಪ್ಯಾರಿಟಿವ್ಲಿ ಯಾವ್ದು ಬೆಟರ್, ಯಾವುದು ಜಾಸ್ತಿ ರಿಟರ್ನ್ ಕೊಡುತ್ತೋ ಅದು ಬೆಟರ್. ಸೊ ಪ್ರಾಜೆಕ್ಟ್ ಎಕ್ಸನ್ನು ಅಕ್ಸೆಪ್ಟ್ ಮಾಡಬೇಕು, ಪ್ರಾಜೆಕ್ಟ್ ವೈಯನ್ನು ರಿಜೆಕ್ಟ್ ಮಾಡಬೇಕು. ಏನಕ್ಕೆ ಅಂತಂದರೆ ಪ್ರಾಜೆಕ್ಟ್ ಎಕ್ಸ್ ಅಲ್ಲಿ ರಿಟರ್ನ್ ಜಾಸ್ತಿ ಇದೆ, ಪ್ರಾಜೆಕ್ಟ್ ವೈ ಅಲ್ಲಿ ರಿಟರ್ನ್ ಕಮ್ಮಿ ಇದೆ. ಸೊ ಇದರಲ್ಲಿ ಇನ್ನೇನು ಟ್ವಿಸ್ಟ್ ಕೊಡ್ತಾರೆ ಅಂತಂದರೆ ಆವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಕೊಡಲ್ಲ. ಕೊಡದೇ ಇದ್ದರೆ ನೀವೇನು ಮಾಡಬೇಕು, ಆವರೇಜ್ ಆ್ಯನ್ಯುವಲ್ ಪ್ರಾಫಿಟನ್ನು ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಹೇಗೆ ಅಂತಂದರೆ ಒಂದು 5 ವರ್ಷದ ಪ್ರಾಫಿಟ್ ಕೊಟ್ಟಿರ್ತೀರ, ಅಷ್ಟನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಿದ್ರೆ ಆಯ್ತಷ್ಟೇ. ಸಿಂಪಲ್ ಪ್ರಾಬ್ಲಮ್. ಸೊ ಆ ಥರ ಪ್ರಾಬ್ಲಮ್ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.